ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ JPT. ಸ್ನೇಹಿತರೆ, ಇಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ರಿಯಲ್ ಸ್ಟಾರ್ ಅಬ್ದುಲ್ ರಶೀದ್ ರವರಿದ್ದಾರೆ. ಹಾಗಾಗಿ ಇಂದಿನ ಒಂದು ಪ್ರಸ್ತುತ ವ್ಯವಸ್ಥೆ ಹಾಗೂ ತಮಿಳುನಾಡಿನಲ್ಲಿ ಇರ್ತಕ್ಕಂತಹ ವಿಜಯ್ ಅವರ ಒಂದು ಆಡಳಿತ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಆಡಳಿತದ ಬಗ್ಗೆ ಅವರನ್ನು ನೇರವಾಗಿ ಕೇಳೋಣ. ನಮಸ್ಕಾರ ರಿಯಲ್ ಸ್ಟಾರ್ ಅಬ್ದುಲ್ ರಶೀದ್ ರವ್ರಿಗೆ. ನಮಸ್ತೆ ಮಿಮಿಕ್ರಿ ರಾಜ್ ಅವರೇ, ಹೇಳಿ. ನೋಡಿ, ನೀವು ರಿಯಲ್ ಆಗಿ ಮಾತಾಡ್ತೀರಿ, ಹಾಗೆ ನಾನು ಕೂಡ ಒಂದು ರಿಯಲ್ ಆದಂಥ ಒಂದು ಪ್ರಶ್ನೆನ ಕೇಳ್ಬಿಡ್ತೀನಿ, ನೇರವಾದಂಥ ಉತ್ತರ ಕೊಟ್ಬಿಡಿ ಸರ್. ಪಕ್ಕದ ನಮ್ಮ ನೆರೆ ರಾಜ್ಯವಾಗಿರ್ತಕ್ಕಂಥ ತಮಿಳುನಾಡಲ್ಲಿ TVK ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ನಮ್ಮ ದಳಪತಿ ವಿಜಯ್ ಅವರು ಅತ್ಯದ್ಭುತವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಮುಂದೆ ಬನ್ನಿ. ಅತ್ಯದ್ಭುತವಾದಂತಹ ಆಡಳಿತವನ್ನು ಕೊಟ್ಟು ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆ ಒಂದು ಕಾನ್ಸೆಪ್ಟು ನಮ್ಮ ಕರ್ನಾಟಕದಲ್ಲಿ ಯಾಕೆ ಇಲ್ಲ? ನಿಜಕ್ಕೂ ಅದು ಒಂಥರ ರೋಮಾಂಚನ. ಅವ್ನು ಮಾಡ್ತಿರೋದನ್ನ ನೋಡ್ತಾ ಇದ್ರೆ ಇಲ್ಲೂ ಅದೇ ಥರ ಮಾಡಬೇಕು ಅಂತ ಒಂದು ಆಸೆ ಆಗುತ್ತೆ. ನೋಡಿ, ಕುಡಿಯೋ ನೀರು ಬಾಟ್ಲ್ ಹಾಕಿದ್ರೆ 5 ರೂಪಾಯಿ ಅಂತ ಒಂದು ಸಬ್ಜೆಕ್ಟ್ ತಂದಿದ್ದಾರೆ. ವಿಷಯ ಏನಪ್ಪ ಅಂದರೆ ಅವನ ಥರ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಬಿಡಿ. ಯಾಕಂದರೆ ಅವನು ಮಾಡ್ತಿರೋದು ಒಂದೊಂದು ದಿನಕ್ಕೆ ಒಂದೊಂದು ಥರ ಸರ್ಪ್ರೈಸ್ ಕೊಡ್ದಂಗೆ ಮಾಡ್ತಿದ್ದಾನೆ ಸರ್. ಅದೇ ರೀತಿ ಕರ್ನಾಟಕದಲ್ಲಿ ಚಲನಚಿತ್ರ ನಟರು ಯಾರು ರಾಜಕೀಯಕ್ಕೆ ನಿಂತ್ಕೊಂಡ್ರೆ ಯಾರು ನಿಂತ್ಕೋಬೇಕು ಅಂತ ಇಷ್ಟಪಡ್ತೀರಿ? ನಮ್ಮ ಉಪೇಂದ್ರ, ರಿಯಲ್ ಸ್ಟಾರ್ ಉಪೇಂದ್ರ. ಅವರು ಪ್ರಜಾಕೀಯ ಪಕ್ಷ ಬಂದರೆ ಸೇಮ್ ಅಲ್ಲಿ DK ವಿಜಯ್ ಏನು ಮಾಡ್ತಿದ್ದಾರೆ ಅದಕ್ಕಿಂತ ಅದ್ಭುತವಾಗಿ ನಮ್ಮ ಇಲ್ಲಿ ಆಗುತ್ತೆ. ಒಳ್ಳೆ ಕರ್ನಾಟಕನ ಒಂದು ಉತ್ತಮವಾದಂಥ ಬೆಳವಣಿಗೆಲಿ ತಗೊಂಡು ಹೋಗ್ತಾರೆ ಅಂತ. ಎಲ್ಲ ಫೈನ್ ಆಗುತ್ತೆ ಉಪೇಂದ್ರ ಅವ್ರು ಬಂದರೆ. ಸರ್, ಇನ್ನು ಯಾವ್ಯಾವ ರೀತಿ ಡೆವಲಪ್ ಆಗಬೇಕು ಕರ್ನಾಟಕ? ಅದೇ ಈಗ ನೋಡಿ, 12 ಗಂಟೆ ರಾತ್ರಿಗೂ 4 ಜನ ಬೇಕು. ಒಂದು ಹೆಂಗಸರ ಜೊತೆ ಹೋಗ್ಬೇಕಾದ್ರೆ 12 ಗಂಟೆ ರಾತ್ರಿಗೂ ಒಂದು ಮಹಿಳೆ ಒಬ್ಬಳೇ ಹೋಗ್ಬೇಕು. ಆ ಥರ ನಮಗೆ ಸ್ವತಂತ್ರ ಬೇಕು. ಇಲ್ಲಿ ಅವ್ನ ಕಂಡ್ರೆ ಇವನಿಗಾಗಲ್ಲ, ಇವನ್ ಕಂಡ್ರೆ ಅವನಿಗಾಗಲ್ಲ, ಒಟ್ಟಿಗೆ ಯಾರು ಉದ್ಧಾರ ಆಗಲ್ಲ. ಇರೋ ರಿಯಲ್ ಫ್ಯಾಕ್ಟ್ ಇದು. ನೀವು ಎಲ್ಲ ಮುಖಕ್ಕೆ ಮುಕ್ಕಡೆ ಹಾಕೊಂಡು ಹೇಳ್ತೀರಾ, ನಾನು ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಏನು ಹೇಳಿ, ಯಾವಾಗ ನಂದು ಅಂತೀರಾ ಆವಾಗ ಸ್ವಾರ್ಥ. ಎಲ್ಲ ನಮ್ಮದು ಅಂದರೆ ಎಲ್ಲ ಒಂತಾಯಿ ಮಕ್ಕಳು. ಇಲ್ಲಿ ಯಾರದ್ರೂ ಆ ಥರ ಹೊಂದಾಣಿಕೆ ಇಲ್ಲ. ಅವ್ನು ಕಂಡ್ರೆ ಇವ್ನು ಕೊಟ್ಟೇವ್ರಿ, ಇವ್ನು ಕಂಡ್ರೆ ಅವ್ನು ಕೊಟ್ಟೇವ್ರಿ. ಒಟ್ಲಿ ಅವನು ಉದ್ಧಾರ ಆಗಲ್ಲ, ಇವನು ಉದ್ಧಾರ ಆಗಲ್ಲ, ಯಾರು ಉದ್ಧಾರ ಆಗಲ್ಲ. ಭಾಳ ಸಂತೋಷ ಆಗುತ್ತೆ ಸರ್, ರಿಯಲ್ ಆಗಿ ಹೇಳ್ಬಿಟ್ರೆ. ಹಂಗೆ ನಮ್ದು ಕೌಂಟ್ರ್ ಹಂಗೆ ಕೊಡೋದು ನಾವು. ಮತ್ತೆ ಬಿಡಕ್ಕಾಗತ್ತಾ? ಅವ್ರ ಆದರ್ಶಗಳು, ಅವ್ರ ಗುಣಗಳನ್ನ ಪಾಲಿಸ್ತಾ ಇದ್ದೀರಿ ಅಲ್ವಾ? ಏನಿದ್ರು ಹಾಗೆ ಕಂಡ್ರೆ ಓಪನ್. ಸರ್, ನಿಮ್ಮ ಜೀವನದಲ್ಲಿ ತಾವು ಯಾರನ್ನ ರೋಲ್ ಮಾಡೆಲ್ ಆಗಿ ತಗೋತೀರಿ? ಜೀವನದಲ್ಲಿ ನಿಮ್ಮ ಲೈಫಲ್ಲಿ ಯಾರನ್ನ ರೋಲ್ ಮಾಡೆಲ್ ಆಗಿ ಅವ್ರ ಕಣಗೆ ಇರಬೇಕು ಅನ್ನೋದನ್ನ ಯಾರನ್ನ ಇಷ್ಟಪಡ್ತೀರಿ? ನನಗೆ ತುಂಬ ಇಷ್ಟ ಆಗಿರೋದು ರಾಜಕೀಯದಲ್ಲಿ ಬಂದು ಈಗ ವಿಜಯ್ ಅವ್ರ ಥರ ಇರಬೇಕು. ಯಾಕಂದರೆ ನಿರಂತರ ಯಾರಿಗೂ ಹೆದರದೆ, ಏನಕ್ಕೂ ಹೆದರದೆ, ಎಲ್ಲದಕ್ಕೂ ಚಾಲೆಂಜ್ ಮಾಡ್ಕೊಂಡು ಬದುಕ್ತಾ ಇದ್ದಾರಲ್ಲ ವಿಜಯ್, ಅವ್ರ ಥರ ಇರಬೇಕು. ಈಗ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ 31-32ನೇ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ಏನಂತೀರಿ? ಅದು ತುಂಬ ಯೋಚನೆ ಮಾಡೋಂಥದ್ದು. ಯಾಕಂದ್ರೆ ನನ್ನ ಹೆಂಡ್ತಿಗೂ ಬಂದಿಲ್ಲ, 3-4 ತಿಂಗಳಿಂದ ನನ್ನ ಹೆಂಡ್ತಿಗೂ ಬಂದಿಲ್ಲ. ನನ್ನ ಹೆಂಡ್ತಿಗೆ ಬಂದಿದ್ರೆ ಫೈನಾಗಿ ಮಾಂಸ ತಗೊಬಂದು ತಿಂತಾಯಿತ್ತು. ಓಕೆ ಸರ್, ಇರೋದು ಕಣ್ರಿ. ಓಕೆ ಸರ್. ಡಿಪೋ ಹಾಕಿ ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ರಾಗಿನೂ ಕೊಡ್ತಾ ಇದ್ದಾರೆ. ಒಂದು ಮುದ್ದೆ, ಮಟನ್ ಸಾರು, ಒಂದು ಅನ್ನ, ಅಚ್ಚುಕಟ್ಟಾಗಿ ನಿದ್ದೆ ಸಾಕು. ಜೀವನದಲ್ಲಿ ಇನ್ನೇನು ಬೇಕು? ಆರೋಗ್ಯ ಒಂದು ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ಸ್ನೇಹಿತರೆ, ಇವರು ರಿಯಲ್ ಸ್ಟಾರ್ ಅಬ್ದುಲ್ ರಶೀದ್ ರವರು ನಮ್ಮ ಆತ್ಮೀಯ ಸ್ನೇಹಿತರು, ಭಾಳ ಅದ್ಭುತವಾಗಿ ಮಾತಾಡಿದ್ರು. ಹಾಗಾಗಿ ಅವರಿಗೆ ನನ್ನ ಅನಂತ ಧನ್ಯವಾದಗಳು ಹಾಗೂ ಗಡಿನಾಡು ಎಮರ್ಜೆನ್ಸಿ ನ್ಯೂಸ್ ಚಾನಲ್ ಪರವಾಗಿ ಅನಂತ ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಸರ್. ನಮಸ್ಕಾರ.